ಬಾರಿ ರಾಜ್ಯೋತ್ಸವಕ್ಕೆ ಎಲ್ಲೋ ಶಾಲೆಯಲ್ಲೋ ಅಥವಾ ಕಾಲೇಜ್ನಲ್ಲೋ ನಾವು ಒಂದೇನು ಬಾವುಟನ ಹಾರಿಸೋದ್ರ ಮೂಲಕ ಅಥವಾ ನಮ್ಮ ಏರಿಯಾಗಳಲ್ಲಿ ಮನೆ ಮನೆಗೆ ಹೋಗಿ ಸ್ವೀಟ್ಗಳನ್ನ ಹಂಚೋದ್ರ ಮೂಲಕ ಬರೀ ಇಷ್ಟೇ ಮಾಡ್ತಾ ನಾವು ಪ್ರತಿ ವರ್ಷ ನಮ್ಮ ರಾಜ್ಯೋತ್ಸವನ ಆಚರಿಸ್ತಾ ಇದ್ವಿ. ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ಆಚರಿಸೋಣ ಅಂತ ನನಗೆ ಅನ್ನಿಸಿದ ಕೂಡಲೇ ಶಿವರಾಜ್ ಅವರು ಇದ್ದಾರೆ ನಮ್ಮ ಟೀಮ್ನ ಸದಸ್ಯರು, ಅವ್ರಿಗೆ ಅಪ್ರೋಚ್ ಮಾಡಿದೆ. ಅವರು ಸಹ ಅವರ ಗೆಳೆಯರೆಲ್ಲ ಇದ್ದಾರೆ, ಅವ್ರಿಗೂ ಮಾಡಬೇಕು ಅಂತ ತುಂಬ ಆಸಕ್ತಿ ಇದೆ, ತಂಡದೊಂದಿಗೆ ಬೆರಿಬೇಕಂತ ಆಸಕ್ತಿ ಇದೆ ಅಂತ ಹೇಳಿದ್ರು. ನಾನು ಸರಿ ಅಂದ್ಬಿಟ್ಟು ಅವತ್ತಿನ ಹಿಂದಿನ ದಿನ ಅಂದರೆ ರಾಜ್ಯೋತ್ಸವಕ್ಕೆ ಇನ್ನೊಂದು 2 ದಿನ ಇದೆ ಅನ್ನುವಾಗ ನಾವೆಲ್ಲ ಸೇರಿ ಒಂದು ವಾಟ್ಸಪ್ನ ಮುಖಾಂತರ ಒಂದು ಗ್ರೂಪ್ ಆಗಿ ಫಾರ್ಮ್ ಮಾಡ್ಕೊಂಡ್ವಿ. ಎಲ್ಲ ಹೊಸೊಬ್ರು, ಒಬ್ರಿಗೆ ಇನ್ನೊಬ್ರು ಗೊತ್ತಿಲ್ಲ. ಮಧ್ಯದಲ್ಲಿ ಗುರುಭಾವ ಬಿದ್ದರು. ಮೊದಲನೇ ದಿನ ಎಲ್ಲರೂ ನ್ಯಾಷನಲ್ ಕಾಲೇಜ್ ಏನಾರ ಅಂತ ಸೇರಿಕೊಂಡು ಅಲ್ಲಿಂದ ಬಸವನಗುಡಿ ಬೇಟು ಕಾಫಿ ಹತ್ರ ನಮ್ಮ ಮೊದಲನೇ ಪ್ರದರ್ಶನ ಆಯಿತು. ಆಮೇಲೆ ಚಾಮರಾಜಪೇಟೆಗೆ ಹೋಗಿ ಪರಿಷತ್ತಲ್ಲೂ ಫ್ಲ್ಯಾಗ್ ಹಾಯ್ಸ್ಟ್ ಮಾಡೋದಕ್ಕೂ ಕರೆಕ್ಟಾಗಿ ಹೋಗಿ ಅಲ್ಲಿ 2ನೇ ಪ್ರದರ್ಶನ. ತದನಂತರ ಸೌತ್ ಕಿಚನ್ ಹತ್ರ ಹೋಗಿ ಅಲ್ಲಿ ತುಂಬ ಜನನೇ ಸೇರಿದ್ದು, ಅಲ್ಲಿ 3ನೇ ಪ್ರದರ್ಶನ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಮಯಾಸ್ ಜಯನಗರ. ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತು, ಅವ್ರನ್ನ ಪರ್ಮಿಷನ್ ಕೇಳಿ ಅವರು ಕೂಡ ನಮಗೆ ಸಹಕರಿಸಿದರು. ಅಲ್ಲಿ ಮಾಡಿ ನಂತರ ಟೌನ್ ಹಾಲಲ್ಲಿ ತುಂಬಾ ಜನ ಇದ್ದರು. ಅಲ್ಲೂ ಸ್ವಲ್ಪ ಕಷ್ಟ ಆಯಿತು, ಆದ್ರೂ ಬಿಡಲಿಲ್ಲ. ಕೊನೆಗೂ ಮೈಕ್ ಇಟ್ಕೊಂಡು ಅದೆಲ್ಲ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ತಿರ್ಗಾ ನಾವು ಪ್ರಾಮಿನ್ಸ್ ಬಾರಿಗೆ ಬಂದ್ವಿ. ಅಲ್ಲಿ ಜನರು ಇಷ್ಟಪಟ್ಟು ಕಾಫಿ ಕೊಡಿಸಿದ್ರು, ಚೆನ್ನಾಗಿತ್ತು ಅಂದರು. ಅದಾದಮೇಲೆ ನಮಗೆ ಸುಚಿತ್ರ ಅಲ್ಲಿ ಶೋ, ಅಲ್ಲಿ ಹೋದ್ವಿ. ಅಲ್ಲಿ ದೊಡ್ಡವರಿದ್ದರು, ಪ್ರಕಾಶ್ ಬೆಳ್ಬೇಡೆ ಸರ್ ಇದ್ದರು, ಸುಚಿತ್ರ ಓನರ್ಸ್ ಇದ್ದರು. ಅದಾದಮೇಲೆ ಮತ್ತೆ ಮಯಾಸ್ ಹತ್ರ ಬಂದ್ವಿ. ಅಲ್ಲಿಂದ ಮಯಾಸ್ 4th ಬಸ್ ಸ್ಟಾಪು, ಕಾಂಪ್ಲೆಕ್ಸು, ಅಲ್ಲೆಲ್ಲ ಬರೀ ಹಾಡುಗಳನ್ನ ಹಾಡ್ಕೊಂಡು ಬಂದ್ವಿ. ದಾರಿ ತಪ್ಪಿರೋಣ, ದಾರಿ ತರೋಕೆ ಬೀದಿ ನಾಟಕ ಮಾಡ್ತಿರೋದು. ಹೌದಾ? ಸರಿ ಬಿಡು. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. शिवाजीनगर तो कैसा जाना भाई? शिवाजीनगर तो ऐसा जाना तो ऐसा। हाँ शुक्रिया। अन्ने ಹೊಸೂರು ರೋಡ್ ಎಟ್ಟಿ ಪೋನು? हाँ गूगल ट्रांसलेट. ಹೊಸೂರು ರೋಡ್ को ಎಟ್ಟಿ ಪೋನು? ಲಾಂಡ್ರಿ ಅಣ್ಣೆ. हाँ लांड्री. ఏమండి బాబు బీవీపురం ఎలా పోవాలి? బీవీపురం ఎలా పోవాలి? ఆ రోడ్ ట్యాక్సీ లో. చేటా నేను ఎక్కడే డైరెక్ట్ అంటే లేక పోగా. गाड़ी बोल. अंगलक चाचा, ठीक है. ಇಷ್ಟೊಂದು ಒಬ್ಬರಿಗೂ ಕನ್ನಡ ಬರಲ್ವಾ? ಕನ್ನಡ ಬರುತ್ತೆ ಗುರು. ಯಾರು ಮಾತಾಡಲೇ ಇಲ್ಲ. ಇದ ಕೊರತೆ ಹಿಂಗೆ ಆದ್ರೆ ನಾನು ಮೊದಲನೇ ಸಲ ಬೀದಿ ನಾಟಕ ಮಾಡ್ತಾ ಇರೋದು. ನವೆಂಬರ್ 1ನೇ ತಾರೀಕು ಕನ್ನಡಕ್ಕೋಸ್ಕರ ಮಾಡಿದ್ದು ಇನ್ನೂ ಖುಷಿ ಆಯಿತು. ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು ನಮಗೆ. ಇದಲ್ಲದೆ ಬೀದಿ ನಾಟಕದ ಮೂಲಕ ಹಲವಾರು ಸ್ನೇಹಿತರು ಸಿಕ್ಕಿದ್ದಾರೆ ನನಗೆ. ಆಮೇಲೆ ವಿವಿಪುರಂ ಫುಡ್ ಸಿಟಿಗೆ ಹೋದ್ವಿ. ಅಲ್ಲಂತೂ ನೋಡೇ ಇರ್ತೀರ ನೀವು ಎಷ್ಟು ಜನ ಇರ್ತಾರೆ ಅಂತ. ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ಸಿಬರ ರೋಡ್ ಗಾಡಿಯನ್ನು ಬ್ಲಾಕ್ ಮಾಡಿ ಕೊನೆಗೆ 200ಕ್ಕೂ ಹೆಚ್ಚು ಜನ ಆಯಿತು. ನೋಡೋದಕ್ಕೂ ಒಂದು ಖುಷಿ, ನಮಗೂ ಎನರ್ಜಿ. ಅಲ್ಲೂ ಚೆನ್ನಾಗಿ ಪ್ರದರ್ಶನ ಆಯಿತು. ನಮಗೆಲ್ಲ ತುಂಬ ಕಾತರ ಆಯಿತು, ಶೋ ಹೆಂಗೆ ಬರುತ್ತೆ,
ಹೇಗೆ ಜನ ಸ್ವೀಕರಿಸ್ತಾರೆ. ತುಂಬ ಚೆನ್ನಾಗಿ ಮೂಡಿ ಬಂತು ನಮ್ಮ ಮೊದಲನೇ ಪ್ರದರ್ಶನ. ನನಗೆ ಅದೇ ತುಂಬ ಖುಷಿ ಆಯಿತು. ಮೊದಲನೇ ಹೆಜ್ಜೆಯಲ್ಲೇ ಯಶಸ್ವಿಗೊಳಿಸಿದ್ವಿ ಅಂತ ಬಂದರು, ದೊಡ್ಡವರು ಹಿರಿಯರು ಬಂದರು. ಈ ನಾಟಕ ತುಂಬ ಚೆನ್ನಾಗಿದೆ. ಬಟ್ ನೀವು ಇಲ್ಲಿ ಚಾಮರಾಜಪೇಟೆ ಬಸವನಗುಡಿಯಲ್ಲೆಲ್ಲ ಕನ್ನಡ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ. ನೀವು ಇದನ್ನು ಅಲ್ಸೂರು, ಇಂದ್ರನಗರ, ತಿಲಕ್ ನಗರ ಕಡೆ ಮಾಡಿ ಅವ್ರಿಗೆ ಮುಟ್ಟಿಸಿ ಸಾಹಿತ್ಯಿಕವಾಗಿ ಏನೇನು ಅಂಶಗಳನ್ನ ತುಂಬಬೇಕೋ ನಮ್ಮ ಬೀದಿ ನಾಟಕಕ್ಕೆ ಅದನ್ನು ತುಂಬಿ ಅಂತ ನಮಗೊಂದು ಸಲಹೆ ಕೊಟ್ಟರು. ನೀವು ಕಷ್ಟಪಟ್ಟು ಅವ್ರ ಭಾಷೆಯಲ್ಲಿ ಮಾತಾಡೋ ಬದಲು ಅವರೇ ನಮ್ಮ ಕನ್ನಡ ಮಾತಾಡೋ ಹಾಗೆ ಮಾಡ್ಬೋದಲ್ವೇನ್ರಿ? ಆದ್ರೆ ಒತ್ತಾಯದಿಂದ ಅಲ್ಲ, ಅವರಾಗೆ ಇಷ್ಟಪಟ್ಟು ಕನ್ನಡ ಕಲಿಯೋ ಹಾಗೆ ಮಾಡಬೇಕು. ಹೇಗಂದ್ರೆ ಅವ್ರು ನಮ್ಮ ಭಾಷೆ ಕಲಿಯೋದ್ರಿಂದ ಅವ್ರಿಗಾಗೋ ಉಪಯೋಗ ಏನು ಅಂತ ಅವ್ರಿಗೆ ತಿಳಿಸ್ಬೇಕು. ನಾನು ಮೊದಲನೇ ಸರಿ ಬೀದಿ ನಾಟಕ ಮಾಡಿದ್ದು, ಹಾಗಾಗಿ ಹೇಗಿರುತ್ತೆ ಏನು ಅಂತೆಲ್ಲ ನಂಗೆ ಅಷ್ಟು ಗೊತ್ತಿರಲಿಲ್ಲ. ಈ ತಂಡಕ್ಕೆ ಸೇರಿದ ಮೇಲೆ ನನಗೆ ಅದ್ರ ಬಗ್ಗೆ ಒಂಚೂರಾದರೂ ಗೊತ್ತಾಯಿತು. ನಾನು ಬೀದಿ ನಾಟಕ ಮಾಡ್ತಿರೋದು ಇದೆ ಮೊದಲು. ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ವಿ ವಿ ಪುರಂ. ಯಾಕಂದರೆ ವಿ ವಿ ಪುರಮಲ್ಲಿ ಬೆಂಗಳೂರಿನ ವಿವಿಧ ಭಾಗಗಳಿಂದ ಜನ ಬಂದಿರ್ತಾರೆ. ಕನ್ನಡದ ಬಗ್ಗೆ ಹುರಿದುಂಬಿಸಿದ್ದು ಅವ್ರಿಗೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸ್ತು. ಕೆಲವೊಂದು ಕಡೆ ರೆಸ್ಪಾನ್ಸ್ ಸಿಗಲಿಲ್ಲ, ಕೆಲವೊಂದು ಕಡೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ನನಗೆ ಭಾಳ ಖುಷಿ ಆಯಿತು. ಕನ್ನಡ ಇನ್ನೂ ನಾವು ಬೆಳೆಸ್ತಿದ್ದೀವಿ, ಏನೋ ಒಂದು ಕನ್ನಡ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀವಿ ಅಂತ ನನಗೆ ಭಾಳ ಸಮಾಧಾನ ಆಯಿತು. ಟೀಮ್ ರಂಗಾಸ್ತೆಯಿಂದ ನಾನು ಒಳ್ಳೆ ಎಕ್ಸ್ಪೀರಿಯನ್ಸ್ ಕಲಿತೆ. ನೋಡಿ, ಕನ್ನಡ ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಒಂದು. ಹೆಚ್ಚು ಕಮ್ಮಿ 3000 ವರ್ಷಗಳಷ್ಟು ಹಳೆಯದ್ದು ಕನ್ನಡ. ನಾವು 2ನೇ ದಿನ ಸರ್ಕಾರಿ ಬಾಲಕಿಯರ ಶಾಲೆಗೆ ಹೋಗಿ ಮಾಡಿದ್ದು. ನಮ್ಮನ್ನ ಸುಚಿತ್ರ ಅಲ್ಲಿ ನೋಡಿ ಅಲ್ಲಿನ ಲೆಕ್ಚರರ್ ಒಬ್ರು ನಮ್ಮನ್ನ ಕರೆಸ್ಕೊಂಡಿದ್ದು. ತುಂಬ ಖುಷಿ ಆಯ್ತು, ಯಾಕೆಂದರೆ ವಿದ್ಯಾರ್ಥಿಗಳ ಮುಂದೆ ನಾವು ಮಾಡಿ ಒಳ್ಳೆ ಅನುಭವ ಕೂಡ ಸಿಕ್ತು. ಅಲ್ಲಿ ನಮಗೆ ಪ್ರೋತ್ಸಾಹದಾಯಕವಾಗಿ ಕನ್ನಡದ ಸಂಬಂಧಪಟ್ಟಿದ್ದು ಕೆಲವೊಂದು ಪುಸ್ತಕಗಳನ್ನು ಕೊಟ್ಟರು. ವೈಜ್ಞಾನಿಕವಾಗಿ ನಮ್ಮ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸುವ ಕೆಲವು ಭಾಷೆಗಳಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ. ಪರದೇಶಿ ಎಲ್ಲಿಂದ ಬಂದ ಕಿಟ್ಟಲ್ ಕನ್ನಡವನ್ನು ಕಲಿತು ಕನ್ನಡದಲ್ಲೇ ಮೊದಲ ಶಬ್ದಕೋಶ ಬರ್ದ. ನಂದು ವಾಯ್ಸ್ ಹೆಂಗಿರಬೇಕು, ನಂದು ವಾಯ್ಸ್ ತುಂಬಾ ಕಮ್ಮಿ ಇತ್ತು ಅಂತ ಹೇಳಿದ್ರು. ಟ್ರಾಫಿಕ್ಕು, ಹಾರ್ನು ಅದು ಇದೇನೆ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಸೊ ನಮ್ಮ ವಾಯ್ಸ್ ತುಂಬಾ ಜಾಸ್ತಿ ಮಾಡ್ಕೋಬೇಕಿತ್ತು. ನಾವು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಂಗೆ ನಮಗೆ ಎನರ್ಜಿ ಸ್ವಲ್ಪ ಡ್ರಾಪ್ ಆಗ್ತಾ ಇತ್ತು. ಚಪ್ಪಾಳೆ ತಟ್ಟಿ ಇದೆಲ್ಲ ಮಾಡಿದ್ರಿಂದ ನಮ್ಗಿನ್ನ ಖುಷಿ ಆಗ್ತಾ ಇತ್ತು, ಇನ್ನೂ ಮಾಡಬೇಕು, ಇನ್ನೂ ಜೋರಾಗಿ ಹೇಳಬೇಕು, ಮಾಡಬೇಕು ಅಂತ. ವಿ ವಿ ಪುರಮಲ್ಲಿ ಮಾಡಿದ್ವಿ. ಅಲ್ಲಿ ಕಿರ್ಚೋದು, ಮಧ್ಯ ಕಿರ್ಚೋದೆಲ್ಲ ಅದು ಸ್ವಲ್ಪ ನಮಗೆ ಇರ್ಸು ಮುರ್ಸು ಆಯಿತು. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ನಾವು. ನೀವೆಲ್ಲ ನಮ್ಮ ದೇಶದವರೇ ಆಗಿದ್ದೀರಿ, ಕನ್ನಡ ನಾಡಲ್ಲಿ ಜೀವನ ಕೂಡ ಕಟ್ಕೊಂಡಿದ್ದೀರಿ. ಆದ್ರೆ ಕನ್ನಡದಲ್ಲಿ ಒಂದು ಶಬ್ದನೂ ಮಾತಾಡಲಿಲ್ಲ ಅಂದ್ರೆ ಹೇಗ್ರಿ? ಎಕ್ಸ್ಕ್ಯೂಸ್ ಮೀ, ನಾನು ಕಲ್ಕತ್ತಾದಿಂದ ಬಂದಿರೋದು. 2 years ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಕನ್ನಡನೂ ಕಲ್ತಿದ್ದೀನಿ. ನಾನು ಇಷ್ಟು ಕಷ್ಟಪಟ್ಟು ಕನ್ನಡದಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಿಮ್ಮವರೇ ಬೇಡ ಅಂತ ನಮ್ಮ ಭಾಷೆಯಲ್ಲಿ ಮಾತಾಡ್ತಾರೆ. ಮೇಡಮ್, ನಮ್ಮ ಜನ ಸ್ವಲ್ಪ ಹಂಗೇನೆ ಮೇಡಮ್. ಈಗ ನೋವಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕಷ್ಟ ಆಗ್ಬಾರ್ದು. ಹೀಗೆ ಆದ್ರೆ ಮುಂದೆ ನೀವೇ ಕಷ್ಟಪಡ್ಬೇಕು. ಹೋಗಪ್ಪ ಅಂಗಡಿಯವರ ಹತ್ರ, ಭಯ್ಯ ಹೋಗ್ಲೇಟ್ ಹೋಗಪ್ಪ. ಕನ್ನಡನೇ ಕಲಿದೇ ಇರೋ ಮಾಡ್ಬಿಡುತ್ತೆ. This is Karnataka. You Kannadigas should make us learn your language. ಸೌತ್ ಕಿಚನ್ನಲ್ಲಿ ನಾವು ಬೀದಿ ನಾಟಕ ಮಾಡಿದ್ವಿ. ಬಸ್ ಸ್ಟಾಪ್ ಹತ್ರನೇ ಇದ್ವಿ, ಸೊ ಜನ ಜಾಸ್ತಿ ಇದ್ರು. ಸ್ವಲ್ಪ ಕ್ಲಿಯರ್ ಮಾಡಿ ಎಲ್ಲ ಶುರು ಮಾಡಿದ್ವಿ. ಆಮೇಲೆ ಜೈನ್ ಕಾಲೇಜಲ್ಲೇ ಮಾಡಿದ್ವಿ. ಅಲ್ಲಿ ಮಾಡಬೇಕಾದ್ರೆ ಲಾಸ್ಟಲ್ಲಿ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆ ಡೈವರ್ಟ್ ಆಗೋದು. ಸೊ ಅಲ್ಲಿ ಒಂದು ಕಡೆ ಪ್ರಾಬ್ಲಮ್ ಆಯಿತು. ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಎಲ್ಲಿ ಅಂದರೆ ನಾವು ತಾಲೀಮ್ ಮಾಡುವಾಗ ಅಲ್ಲೇ ನಮಗೆ ಒಬ್ರು ಬಂದು, ನಾವು ಟೋಟಲ್ ಕನ್ನಡ ಅವ್ರದ್ದು ಹೊಸ ಅಂಗಡಿ ಇಲ್ಲಿ ಇಡ್ತಾ ಇದೀವಿ, ಸೊ ಅದ್ರದ್ದು ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ, ಹಾಗಾಗಿ ಅದೇ ಸಮಯದಲ್ಲಿ ನೀವು ಯಾಕೆ ಬಂದು ಒಂದು ಶೋ ಮಾಡಬಾರ್ದು ಅಂತ ಅಂದರು. ಇನ್ನೂ ಒಂದು ಖುಷಿ ಸಂಗತಿ ಏನಂದರೆ ನಮಗೆ ಅಲ್ಲಿ ಪ್ರಕಾಶ್ ಬೆಳವಾಡಿ ಸರ್ ಅವ್ರು ಸಿಕ್ಕಿದ್ದು. ಅವರ ಫೇಸ್ಬುಕ್ ಪೇಜಲ್ಲಿ ಕೂಡ ನಮ್ಮ ನಾಟಕದ ಬಗ್ಗೆ ಹಾಕಿದ್ದಾರೆ. ಏನು ಜನ ಖುಷಿ ಪಟ್ಟರು, ನಾವು ಮಾಡೋದು ನೋಡಿ ನಮ್ಮ ಜೊತೆ ಅವರು ನಮ್ಮ ಹಾಡುಗಳನ್ನ ಹಾಡಿದ್ರು. ಜನರ ಜೊತೆ ಬೆರ್ತೆ ಅರಿವು ಮೂಡಿಸ್ತಾ ಇದ್ದೀವಿ ಜನಕ್ಕೆ ಅನ್ನೋದು ನನಗೆ ತುಂಬ ಖುಷಿ ಆಯಿತು. ತುಂಬ ಇಷ್ಟ ಆಗಿದ್ದು ಸಾಹಿತ್ಯ ಪರಿಷತ್ತಲ್ಲಿ ಮಾಡಿದ್ದು ನಾವು ಬೀದಿ ನಾಟಕ. ಅಂದರೆ ಮೊದಲನೇ ದಿವಸ ನಾವು ಸುಮಾರು ಕಡೆ ಶೋಗಳು ಕೊಟ್ವಿ, ತುಂಬ ಜನ ಮೆಚ್ಕೊಂಡ್ರು ನಮ್ಮನ್ನು. 2ನೇ ದಿವಸ 2 ಕಡೆ ಶೋ ಕೊಟ್ವಿ, ಬಟ್ 2 ಕೊಟ್ಟರು 2 ತುಂಬ ಚೆನ್ನಾಗಿ ಪ್ರೋತ್ಸಾಹಿಸಿದ್ರು ಎಲ್ಲರೂ. ನನಗೆ ಬೀದಿ ನಾಟಕ ಅನ್ನೋದು ಭಾಳ ಹೊಸ ಕಾನ್ಸೆಪ್ಟು.
ಯಾಕಂದರೆ ನಾನು ಮುಂಚೆ ಯಾವುದು ನಾಟಕ ಮಾಡಿಲ್ಲ, ಫಸ್ಟ್ ನ್ಯಾಷನಲ್ ಕಾಲೇಜಿಗೆ ಬಂದಮೇಲೆ ನಾಟಕ ಮಾಡಿದ್ದು. ಲಾರಿ ಅವ್ರಿಗೆ ಎಲ್ಲರೂ ಅಷ್ಟೇ ಕನ್ನಡದಲ್ಲೇ ವ್ಯವಹರಿಸಬೇಕು. ಹೌದು, ಕನ್ನಡದಲ್ಲೇ ವ್ಯವಹರಿಸಬೇಕು. ಅಷ್ಟೇ ಅಲ್ಲ, ಯಾರಾದ್ರೂ ಹೊರಗಿನವ್ರು ಕಷ್ಟಪಟ್ಟು ಕನ್ನಡ ಕಲಿತಿದ್ರೆ ನಾವೇ ಕನ್ನಡ ಹೇಳ್ಕೊಡ್ಬೇಕು. ನಾವೇ ಕನ್ನಡ ಹೇಳ್ಕೊಡ್ಬೇಕು. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನಾವೇ ತಿನ್ಬೇಕು. ಅಷ್ಟಲ್ಲ, ಅವ್ರೇನಾದ್ರೂ ಕನ್ನಡ ಕನ್ನಡ ಅಲ್ಲ ಕನ್ನಡ ಅನ್ಬೇಕು. ಬೆಂಗಳೂರಲ್ಲ ಬೆಂಗಳೂರು ಅನ್ಬೇಕು. ಮೈಸೂರು ಅನ್ಬೇಕು. ಒಟ್ಟಾರೆ ಇದು ಕರ್ನಾಟಕ ಅಲ್ಲ, ಇಲ್ಲಿ ಕನ್ನಡಿಗರೇ ಸಾರ್ವಭೌಮ. ಅಂದ್ರೆ ನಿನ್ನೆ ನೀವೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. If you're staying in Karnataka for more than 1 year, please try to speak to us in Kannada. We respect you all. So please learn Kannada. Kannada ಕಲೀರಿ. And we one among us. ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡಿ, ಆದರೆ ಸಾರ್ವಜನಿಕರ ಆಸ್ತಿನ ಹಾನಿ ಮಾಡಬೇಡಿ, ಶಾಂತಿ ಕಾಪಾಡಿ. ಆಮೇಲೆ ಕನ್ನಡ ಭಾಷೆನ ಬೆಳೆಸಬೇಕು ಅಂತ ಹೋರಾಟಗಳು ಮಾಡಿ ಕನ್ನಡನ ಬೆಳೆಸ್ತೀವಿ ಅಂತ ಯಾರು ಕುಕ್ಕಬೇಡಿ. ಕನ್ನಡನ ಬೆಳೆಸುವಷ್ಟು ದೊಡ್ಡವರು ನಾವಲ್ಲ. ಕನ್ನಡನ ಬಳಸಿ ಭಾಷೆ